ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವಾಗ ನಾವೆಲ್ಲರೂ ಊರಿಗೆ ಹೋಗ್ತಿದ್ದೀವಿ. ಹರಪನಹಳ್ಳಿ ಬಾಗ್ಲೆ ಹತ್ರ ಫ್ಯಾಮಿಲಿ ಸಮೇತ ಹೋಗ್ತಿದ್ವಿ. ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಬನ್ನಿ ಹರಪನಹಳ್ಳಿಗೆ ಹೋಗೋಣ. ನಮ್ಮ ಮನೆಯವರು ಲಗೇಜ್ನೆಲ್ಲ ಕಾರಲ್ಲಿ ಇಡ್ತಿದ್ದಾರೆ. ನನ್ನ ಮಗಂದು ಬರ್ಡೇ ಇತ್ತು. ಅವಾಗ ನಮಗೆ ಹೋಗೋಕ್ಕಾಗಿದ್ದಿಲ್ಲ. ಈಗ ಗೌರ್ಮೆಂಟ್ ರಜೆ ಬಂದಿದೆ ಅಂತ ಹೋಗೋಣಂತ ಎಲ್ಲರೂ ಹೋಗ್ತಾ ಇದ್ದೀವಿ. ಅವನಿಗೇನು ಗಿಫ್ಟ್ ತೊಗೋಬೇಕು ಅಂತ ಕಾರಲ್ಲಿ ಚರ್ಚೆ ಮಾಡ್ತಿದ್ವಿ. ಅದರಲ್ಲೂ IPL ಮ್ಯಾಚ್ ನಡೀತಿತ್ತು, DC ಮತ್ತು RCB. ಅದನ್ನು ನೋಡ್ಕೋತಾ ಒಂದು ಗಿಫ್ಟ್ ಅಂಗಡಿ ತಲ್ಲಿ ಇತ್ಕೊಂಡ್ವಿ. ಅವನಿಗೆ ಇಷ್ಟವಾದದ್ದು ಕಾರು ಅಂತ ಗೊತ್ತಾಯಿತು. ರಿಮೋಟ್ ಕಾರ್ನ ತಗೊಂಡು ಪ್ಯಾಕ್ ಮಾಡಿಸ್ಕೊಂಡೆ. ಮತ್ತು ಅದ್ರ ಜೊತೆಗೆ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ತಗೊಂಡು ಪ್ಯಾಕ್ ಮಾಡಿಸಿದೆ. ಅಲ್ಲೇ ಒಂದು ಸ್ವಲ್ಪ ಶಾರ್ಟಾಗಿ ವಿಡಿಯೋ ಮಾಡಿಕೊಂಡೆ. ನಾವು ದಾವಣಗೆರೆ ಬಿಟ್ಟಾಗೆ ಅಲ್ಲೇ ಸಂಜೆ ಆಗಿತ್ತು. ಅಲ್ಲೇ ಸೂರ್ಯ ಮುಳುಗ್ತಾ ಇದ್ದ. ಅದನ್ನು ನೋಡ್ಕೋತಾ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಅದು ಸೂರ್ಯ ಮುಳುಗೋದು ಚೆನ್ನಾಗಿ ಕಾಣ್ತಿತ್ತು. ಎಲ್ಲಿಗೆ ಹೋಗ್ತಿದ್ದೀವಿ? ಅಂಬಾವೂರ್ ಅಂದ್ರೆ ಅಲ್ಲಿ ಯಾರಿದ್ದಾರೆ? ಬ್ರಿಟಾನಿಯಾ ಬೋರ್ಬನ್ ಬಿಸ್ಕೆಟ್ ಈಗ ಒಂದು ಎಕ್ಸ್ಟ್ರಾ ಬಿಸ್ಕೆಟ್ ಪ್ರತಿ 10 ರೂಪಾಯಿಯ ಬ್ರಿಟಾನಿಯಾ ಬೋರ್ಬನ್ ಪ್ಯಾಕ್ನಲ್ಲಿ. ಮಂಕಿ ಮಾಡ್ದಂಗೆ ಮಾಡ್ತೀನಿ ನೋಡು. ಸಲ ಕಪ್ ನಮ್ದು. RCB ಕಪ್ CSK ಚೆಪ್ ಮೈನಿಗೆ JCP ಕಪ್ ಕೊಡಿ. RCB ಇಲ್ಲಿ CSK ಇಲ್ಲಿ RCB ಕಪ್ ಕೊಡಿ. RCB ಮ್ಯಾಚ್ ನೋಡ್ತಿದ್ವಿ. ನೋಡ್ಕೋತಾ ಮಕ್ಕಳು ತಮಾಷೆ ಮಾಡ್ತಾ RCB ಅಂದ್ಕೊಳ್ತಾ ಊರಂಗೆ ತಲುಪಿದ್ವಿ. ನನ್ನ ಮಗಳಿಗೆ ಬ್ಯಾಗ್ ತೊಗೊತೀನಿ ಬಿಡು ಅಂತಕ್ಕಿದ್ರು ಕೇಳ್ತಾನೆ ಇದ್ದಿಲ್ಲ. ಬ್ಯಾಗ್ ನಾನೇ ತೊಗೋತೀನಮ್ಮ ಅಂತ ಅಂದ್ಲು. ಆಮೇಲೆ ಅವ್ರ ಅಪ್ಪ ಇಸ್ಕೊಂಡ್ರು ಬ್ಯಾಗು. ಹಂಗೆ ಅಲ್ಲಿ ನಮ್ಮ ಮಾವ ವೇಟ್ ಮಾಡ್ತಾಯಿದ್ರು, ನಾವು ಬರ್ತೀವಿ ಅಂತ. ನಮ್ಮ ಮಾವ ನಮ್ಮ ಅತ್ತೆ ವೇಟ್ ಮಾಡ್ತಿದ್ರು. ಅವ್ರನ್ನ ಮಾತಾಡ್ಸ್ಕೊಂಡು ಅಲ್ಲಿಂದ ನಮ್ಮ ಮಗನ ನೋಡೋಕೆ ಹೋದೆ. ಅವನಿಗೆ ಹೋದ ತಕ್ಷಣ ಗಿಫ್ಟ್ ಕೊಟ್ಟೆ. ಅದನ್ನು ನೋಡಿ ತುಂಬ ಖುಷಿಪಟ್ಟ. ಅದನ್ನು ಅದನ್ನು ಓಪನ್ ಮಾಡೋಕ್ಕಾಗ್ತಿಲ್ಲ. ಆಮೇಲೆ ಒಂದು ಸ್ವಲ್ಪ ನಮ್ಮ ಮನೆ ಸೇರಿ ಓಪನ್ ಮಾಡಿಸಿ ಅವನಿಗೆ ಚಾಕ್ಲೇಟ್ ತಿನ್ನಿಸ್ತಿದ್ದಾರೆ. ಅವನಿಗೆ ಚಾಕ್ಲೇಟ್ ಅಂದರೆ ಫೇವ್ರೇಟು. ಚಾಕ್ಲೇಟೆಲ್ಲ ತಿನ್ನಿಸಿ ಆ ಕಾರ್ನ ಹೆಂಗೆ ಓಡಿಸೋದು, ಅದ್ರ ರಿಮೋಟ್ ಹೆಂಗೆ ಇದು ಮಾಡೋದು, ಅವನಿಗೆ ಎಷ್ಟೇ ರಿಮೋಟಲ್ಲಿ ತೋರಿಸಿದ್ರು ಕೈಯಿಂದನೇ ಬಿಡೋಕ್ಕೆ ಹೋಗ್ತಾನೆ ಕಾರ್ನ. ಅದನ್ನು ನೋಡಿ ನಗ್ತಾ ಇದ್ವಿ. ಪಾಪು ಆಡೋಕ್ಕಿಂತ ಅವ್ರ ಅಪ್ಪನೇ ಜಾಸ್ತಿ ಆಡ್ತಿರೋದು. ಅವ್ರ ದೊಡ್ಡಪ್ಪ ಇಲ್ಲಿಂದ ಅಲ್ಲಿಗೆ ಗಾಡನ್ನ ಬಿಡ್ತಾನೆ ಇದ್ದರು. ಆ ಹುಡುಗಗೆ ಆಡೋಕ್ಕೆ ಕೊಡ್ತಾ ಇಲ್ಲ ನೋಡು. ಆ ಹುಡುಗ ನೋಡಿ ಇನ್ನೂ ಜಾಸ್ತಿ ಮುಂದೆ ಓಡಿಸೋರು. ಆ ಹುಡುಗ ಇಟ್ಕೊಂಡು ಬರೋಕ್ಕೆ ಓಡೋಡು ಹೋಗ್ತಿದ್ದ. ಅದನ್ನು ನೋಡ್ಕೊಳ್ತಾನೆ ನಗ್ತಿದ್ವಿ. ಅವ್ನು ನೋಡ್ತಿದ್ದ ಗಾಡಿ ಹೆಂಗೆ ಹೋಗ್ತಿದೆ ಅಂತ ನೋಡ್ತಾ ಇದ್ದ. ಆ ಲೈಟ್ಸ್ ಎಲ್ಲ ಇರೋದಕ್ಕೆ ಈಗಿನ ಮಕ್ಕಳಿಗೆ ಸಣ್ಣ ಲೈಟ್ಸು, ರಿಮೋಟ್ ಕಾರ್ಸು ಅದ್ರ ಬಗ್ಗೆ ಭಾಳ ಕುತೂಹಲ ಇರ್ತೈತಿ. ಅದನ್ನು ತೋರಿಸ್ತಾ ಇದ್ದ ಅವ್ರ ದೊಡ್ಡಪ್ಪಜ್ಜಿಗೆ. ಹಂಗೆ ನೋಡ್ಕೋತಾ ಕೂತಿದ್ವಿ. ನನ್ನ ದೊಡ್ಡ ಮಗಳು ಆ ಕಾರ್ನ ಇಸ್ಕೊಳಕ್ಕೆ ಹೋದರೆ ಅವನು ಅದನ್ನು ನೋಡ್ಕೊಂಡು ಕಸ್ಕೊಂಡು ಮುಂದೆ ಹೋಗ್ತಿದ್ದ. ಆ ಕಾರ್ನ ಮುಟ್ಟೋಕ್ಕೆ ಬಿಡ್ತಿದ್ದಿಲ್ಲ ಯಾರಿಗೂ. ಆ ಕಾರ್ ಅಷ್ಟಿಷ್ಟ ಆಗ್ಬಿಟ್ಟಿತ್ತು ಅವನಿಗೆ. ಅದನ್ನು ನೋಡ್ಕೊತ ನಾನು ವಿಡಿಯೋ ಮಾಡ್ತಿದ್ದೆ. ಪಪ್ಪು ಅಂತ ಕೂಗಿದ್ರೂ ರೆಸ್ಪಾನ್ಸ್ ಮಾಡ್ತಿದ್ದಿಲ್ಲ. ತಿಳ್ಕೊಂತ ಕಾರ್ ಹಿಡ್ಕೊಂಡು ಕೂತ್ಕೊಬಿಟ್ಟಿದ್ದ. ಅದನ್ನು ನೋಡಿ ನಗ್ತಾ ಇದ್ವಿ. ಹಂಗೆ ಅತ್ತೆ ಮನೆಗೆ ಬಂದ್ವಿ. ನೈಟ್ ಹಂಗೆ ಊಟ ಮಾಡಿಕೊಂಡು ಹೊರಗಡೆ ಕೂತಿದ್ವಿ ಮಾತಾಡ್ಕೊಂತ. ಮಕ್ಕಳಲ್ಲಿ ಕೂತ್ಕೊಂಡು ಹೊರಗಡೆ ಮೊಬೈಲ್ ನೋಡ್ತಾಯಿದ್ರು. ಹಾಗೆ ನಮ್ಮ ಮನೆಯವರು ಮೊಬೈಲ್ ಮಾತಾಡ್ಕೊತ ಕೂತಿದ್ವಿ. ಹಂಗೆ ಒಂದು ಸ್ವಲ್ಪ ಹಸುನೆಲ್ಲ ಹೊರ ಕಟ್ಟಿದ್ರು. ಹಸು ನೋಡ್ಕೊತಾ ಕೂತಿದ್ವಿ. ಬೆಳಗ್ಗೆ ಎದ್ದು ನನ್ನ ಮಗನ ಕರ್ಕೊಂಬಂದಿದ್ದ. ಮಗನ ನೋಡ್ಕೊತ ಕೂತಿದ್ವಿ. ಅವನ್ನೆಲ್ಲ ಫ್ರಿಜ್ಜಾಗಿನ ತೆಗೆದು ನಾನು ಫ್ರಿಜ್ಜಲ್ಲಿ ಕೂರ್ತೀವಿ ಅಂತ ಕೂತ್ಕೊಂಡಿದ್ದ. ನನ್ನ ಸಣ್ಣ ಮಗಳು ಗೊತ್ತಲ್ಲ ಎಷ್ಟು ಉಂಟಿ ಅಂತ. ಅವಳ ಸೀರೆನ ಜೋಲಿನ ತಗೊಂಡು ಜೋಲಿ ಆಡ್ತಿದ್ಲು. ನಮ್ಮ ಮನೆಯವರು ಅದನ್ನೆಲ್ಲ ಯಾಕೆ ತೆಗಿತೀಯಾ ಅಂತ ಅಂದ್ರೂ ಕೇಳ್ತಿದ್ದಿಲ್ಲ. ಅಲ್ಲೇ ಹಿತ್ತಲಲ್ಲಿ ಹೂವು ಬಿಟ್ಟಿದ್ವು. ಅತ್ತೆಲ್ಲ ಹೂವು ಕಿತ್ಕೊಂಬಂತು. ದುಂಡು ಮಲ್ಲಿಗೆ ಹೂವು ಜಾಸ್ತಿ ಬಿಟ್ಟಿದ್ವು. ಅದನ್ನೇ ದುಂಡು ಮಲ್ಲಿಗೆ ಹೂವು ಮತ್ತು ಕನಕಾಂಬರ ಹೂವನ್ನ ಕಟ್ಟಿ ಒಂದು ಸ್ವಲ್ಪ ಶಾರ್ಟಾಗಿ ವೀಡಿಯೋ ಮಾಡಿಕೊಂಡೆ. ಯಾವ ಥರ ಕಟ್ಟೋದು ಅಂತ ನೋಡಿ ಹಂಗೆ ವೀಡಿಯೋನೆಲ್ಲ ಮಾಡಿಕೊಂಡು ನನ್ನ ಮಗಳಿಗೆ ಹೇಳ್ತಿದ್ದೆ, ಹೂ ಉಟ್ಕೊತೀಯಾ ಅಂತ ಕೇಳ್ತಿದ್ದೆ. ಬೇಡ, ಈಗಿನ ಮಕ್ಕಳಿಗೆ ಹೂವು ಅದೆಲ್ಲ ಇಷ್ಟನೇ ಆಗೋದಿಲ್ಲ. ನಾನು ಹಂಗೆ ಹೂ ಕಟ್ಕೊತ ಅದನ್ನು ಹೂವನ್ನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ.
ನೋಡಿ ಎಷ್ಟು ದಪ್ಪ ಕಟ್ಟಿದ್ದೀನಿ ಹೂವು ಅಂತಂದು ದುಂಡು ಮಲ್ಲಿಗೆ ಹೂವು ಅದನ್ನು ಹೂವನ್ನ ಕಟ್ಟಿದ್ದೆ. ಹಂಗೆ ಅದೆಲ್ಲ ರೆಡಿಯಾಗಿ ಮತ್ತು ದಾವಣಗೆರೆ ಕಡೆಗೆ ನಮ್ಮ ಪಯಣ. ನನ್ನ ಮಕ್ಕಳಿಗೆ ದಾವಣಗೆರೆಗೆ ಹೋಗಬೇಕು ಅಂದರೆ ಬೇಜಾರು, ಊರಲ್ಲೇ ಇರೋಣ ಅಂತಿದ್ರು. ಯಾಕಂದರೆ ನಮ್ಮದು ಕೆಲಸ ಇತ್ತು, ನಮ್ಮ ಮನೆಯವರು ಊರಿಗೆ ಹೋಗ್ಬೇಕಿತ್ತು. ಹಾಗೆ ಬಂದ್ವಿ. ನನ್ನ ಸಣ್ಣ ಮಗಳು ತರಲೆ ಮಾಡ್ತಿದ್ಲು, ಅಮ್ಮ ನನಗೆ ವಾಂತಿ ಬರ್ತಿದೆ ಅಂತಿದ್ಲು. ಅಯ್ಯೋ ತಡಿ, ವಾಂತಿ ಬರ್ತಿದ್ದೇನ, ಜ್ಯೂಸ್ ತಗೊಳ್ಳೋ ನನ್ನೊತ್ತಿಗೆ ಕುಣಿದಾಡೋಕೆ ಕೂತ್ಬಿಟ್ಲು. ಆಕೆ ಕುಣಿಯೋದು ನೋಡೋಕ್ಕೆ ಒಂದಿಷ್ಟ. ಅವಳು ಕುಣಿದಾಡ್ತಾ ಇರೋದು ನೋಡಿ ಅಯ್ಯೋ ಇವಳಿಗೆ ವಾಂತಿ ಬಂದಿಲ್ಲ, ಜ್ಯೂಸ್ ತೊಗೊಳೋಕ್ಕೆ ಒಂಥರ ನಾಟಕ ಮಾಡ್ತಿದ್ದಾಳೆ ಅನಿಸ್ಬಿಡ್ತು. ಅದೇ ಕಾಟನ್ ಕ್ಯಾಂಡಿ ಸಾಂಗಿಗೆ ಈಗಿನ ಮಕ್ಕಳಿಗೆ ಅದು ಕಾಟನ್ ಕ್ಯಾಂಡಿ ಆ ಥರ ಸಾಂಗ್ಗಳು ಎಲ್ಲ ಕೇಳೋಕ್ಕೆ ಖುಷಿನೇ. ಹಾಗೆ ನಮ್ಮ ಮನೆಯವ್ರು ಹೋಗಿ ಜ್ಯೂಸ್ ತರೋಕ್ಕೆ ಅಂತ ನಿಂದ್ರಿಸಿದ್ರು. ಜ್ಯೂಸ್ ತಗೊಂಬರಕ್ಕೆ ಹೋದ್ರು. ನನ್ನ ಮಗಳು ಡ್ಯಾನ್ಸ್ ಇನ್ನೂ ಕಮ್ಮಿನೇ ಆಗಲಿಲ್ಲ. ಡ್ಯಾನ್ಸ್ ಮಾಡ್ಕೊತ ನೋಡ್ರಿ ಅವಳು ಕುಣಿಯೋದು, ಪಾಪ ಜ್ಯೂಸ್ ತಗೊಳ್ತತೆ ಅಂತಂದು ಹಂಗೆ ಡ್ಯಾನ್ಸು. ಮಕ್ಕಳಿಗೆ ಏನಾರು ತಿನ್ನೋದು ಕೊಡಿಸ್ತೀವಿ ಅಂದರೆ ಅವಳು ಡ್ಯಾನ್ಸ್. ಅವಳಿಗೆ ಒಂಚೂರು ನೀನು ಕರ್ರಗಿದೆಯಾ ಕರಿಯವ ಅಂದ್ಬಿಟ್ರೆ ಅವಳಿಗೆ ಒಂಥರ ಸಿಟ್ಟು ಬರುತ್ತೆ. ಆಕೆ ಹಂಗೆ ನೋಡ್ಕೊಂಡು ನೋಡ್ರಿ ಹಂಗೆ ಸಿಟ್ಟು ಮಾಡ್ಕೊಂಡವಳು ನೋಡ್ರಿ, ಕರಿಯವ ಅನ್ನೋತ್ತಿಗೆ ಹೆಂಗೆ ಮಾಡ್ಕೊಂಡು ನೋಡ್ರಿ ಮಕ್ಕನ. ನನ್ನ ಮಗಳು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಜ್ಯೂಸ್ ಯಾವ ಜ್ಯೂಸ್ ಕುಡಿತಾ ಇದ್ದೀರಿ? ಮಕ್ಕಳ ಜೊತೆಗೆ ತಮಾಷೆ ಮಾಡ್ಕೊತ ನಮ್ಮ ಮನೆ ಬಂದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.